ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನೋ ಸ್ಪೆಷಲ್ ಮಾಡಬೇಕಂತ ಇದ್ದೀನಿ. ಅದು ಏನಂತ ನಿಮಗೆ ಮತ್ತೆ ಹೇಳ್ತೀನಿ. ನನ್ನ ಜೊತೆ ಇದ್ದಾರೆ ನನ್ನ ಹಸ್ಬೆಂಡ್ ಮತ್ತು ನಾನು. ಹಾಗೆ ಪ್ರಕೃತಿಯನ್ನು ವೀಕ್ಷಣೆ ಮಾಡುತ್ತಾ ನಾವು ಹೊರಟಿರೋದು ನನ್ನ ಅಮ್ಮನನ್ನು ಭೇಟಿಯಾಗಲು. ಅಮ್ಮನನ್ನು ಭೇಟಿಯಾದ ನಂತರ ನಾವು ಹೊರಟಿರೋದು ಬಂಟ್ವಾಳದ ಕಡೆಗೆ. ನನ್ನ ಗಂಡನಿಗೆ ತುಂಬ ದಿವಸದಿಂದ ಪೋರ್ಕ್ ತಿನ್ನಬೇಕು ಅಂತ ಆಸೆ. ಹಾಗೆ ಇವತ್ತು ನಾವು ಡಿಸೈಡ್ ಮಾಡಿ ಪೋರ್ಕ್ ತಂದ್ವಿ. ಕೆಲವು ಕಡೆ ಕೆಲವರು ಪೋರ್ಕ್ ತಿನ್ನಲ್ಲ, ಬಟ್ ನಾವು ತಿಂತೀವಿ. ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ. ಹಾಗಾಗಿ ಕಡುಬು ಮತ್ತು ಪೋರ್ಕ್ ಮಾಡುವ ರೆಸಿಪಿ ನೋಡುವ ಬನ್ನಿ. ಈಗ ಕಡುಬು ಮಾಡಲು ಅಕ್ಕಿಯನ್ನು 6-8 ಗಂಟೆಗಳ ಕಾಲ ನೆನೆಸಿಡಬೇಕು. ಸ್ವಲ್ಪ ಉಪ್ಪು ಹಾಕಿ ಅಕ್ಕಿಯನ್ನು ತರಿತರಿಯಾಗಿ ರುಬ್ಬಬೇಕು. ಅದಾದಮೇಲೆ ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕಿ ರುಬ್ಬಿದ ಅಕ್ಕಿಯನ್ನು ಹಾಕಿ ಬಿಸಿ ಮಾಡಲು ಇಡಬೇಕು. ಇದನ್ನು ಚೆನ್ನಾಗಿ ಮಗುಚುತ್ತಾ, ಇದು ಗಟ್ಟಿಯಾಗುವವರೆಗೂ ಮಗುಚುತ್ತಾ ಇರಬೇಕು. ಈಗ ಇದು ರೆಡಿ ಆಗಿದೆ. ಇದಕ್ಕೆ ತೆಂಗಿನ ತುರಿಯನ್ನು ಹಾಕಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿತಾ, ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತುಂಬ ಬಿಸಿ ಇರ್ತದೆ, ನೀವು ಕೂಡ ಜಾಗೃತಿಯಲ್ಲಿ ಮಾಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನು ನಾವು ಉಂಡೆ ಕಟ್ಟಬೇಕು, ಅಂದರೆ ರೌಂಡಾಗಿ ಮಾಡಬೇಕು. ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ರೌಂಡಾಗಿ ಮಾಡಬೇಕು. ಆದಮೇಲೆ ಎಲ್ಲವನ್ನು ಮಾಡಿ ರೌಂಡ್ ಮಾಡಿ ಮತ್ತೆ ಬಿಸಿಯಾಗಲು ಇಡುವುದು. ಈಗ ನೋಡಿ, ಎಲ್ಲ ರೆಡಿ ಆಗಿದೆ. ಇದನ್ನಿನ್ನು ಬಿಸಿ ಮಾಡಲು ಇಡುವ. ಕಡುಬು ಬಿಸಿ ಆಗ್ತಾ ಇದ್ದಾಗೆ ನಾವು ಇನ್ನೊಂದು ಸೈಡಲ್ಲಿ ಪೋರ್ಕ್ ಚಿಲ್ಲಿ ಮಾಡಲು ರೆಡಿ ಮಾಡುವ. ನಾವು 1 kg ಪೋರ್ಕ್ ತಂದಿದ್ದೇವೆ. ಈಗ ಅದಕ್ಕೆ 1 kgಗೆ ಒಂದು 4-5 ಈರುಳ್ಳಿ, 4-5 ಗಡ್ಡೆ ಬೆಳ್ಳುಳ್ಳಿ ಮತ್ತು 5-6 ಮೆಣಸು ಮತ್ತು ಸ್ವಲ್ಪ ಶುಂಠಿ ಹಾಕಬೇಕಾಯ್ತಾ. ಇದಕ್ಕೆ ತುಂಬ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಾಗೋದು, ಟೇಸ್ಟ್ ಕೂಡ ಬರೋದು. ಹಾಗೆ ಈಗ ನನಗೆ ನನ್ನ ಗಂಡ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನನಗೆ ನನ್ನ ಗಂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಟ್ ಮಾಡಿ ಆಯಿತು. ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು, ಈರುಳ್ಳಿ ಇದನ್ನೊಂದು ಸೈಡಿಗೆ ತೆಗೆದಿಡುವ. ಈಗ ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಅಕ್ಕಿ ಮತ್ತು ಕೊತ್ತಂಬರಿ ಇದನ್ನು ಚೆನ್ನಾಗಿ ಹುರಿದು ಇದನ್ನು ಹುಡಿ ಮಾಡಿ ತರಬೇಕು. ಈಗ ನೋಡಿ, ಕಡುಬು ನಮ್ಮ ತುಳು ಭಾಷೆಯಲ್ಲಿ ಪುಂಡಿ ಇದು ಬಿಸಿ ಆಗ್ತಾ ಬಂತು. ಸ್ವಲ್ಪ ಬಿಸಿಯಾಗಲು ಬಿಡುವ. ಈಗ ಪೋರ್ಕನ್ನು ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಟಾಯಿತು. ಈಗ ಒಂದು ಬಾಣಲಿಗೆ ಪೋರ್ಕನ್ನು ಹಾಕಬೇಕು. ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿಮೆಣಸು ಎಲ್ಲವನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ಬಾಫತ್ ಹುಡಿ ಹಾಕಿ ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಲೆ ಮೇಲೆ ಇಡುವ. ಈಗ ಸ್ವಲ್ಪ ಬಿಸಿ ಆದಮೇಲೆ ಆಗ ಪುಡಿ ಮಾಡಿದ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲು ಇಡುವ. ಚೆನ್ನಾಗಿ ಮಗುಚುತ್ತಾ ಇರಬೇಕು, ತಳ ಹಿಡಿಯೋದಾಗೆ ನೋಡಬೇಕು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ಇದು ರೆಡಿ ಆಯಿತು. ಹಾಗೆ ನಮ್ಮ ತುಳುನಾಡಿನಲ್ಲಿ ಒಂದು ಸಂಪ್ರದಾಯ ಇದೆ. ಏನೇ ಸ್ಪೆಷಲ್ ಅಡುಗೆ ಮಾಡಿದರೆ ಅದನ್ನು ಹಿರಿಯರಿಗೆ ಇಡುವುದು, ಅಂದರೆ ತುಳುವಿನಲ್ಲಿ ತಟ್ಟಿಗೆ ಇಡುವುದು ಅಂತ ಹೇಳ್ತಾರೆ. ಹಾಗೆ ಅದನ್ನು ಇಟ್ಟು ಈಗ ನನ್ನ ಗಂಡನಿಗೆ ಟೇಸ್ಟ್ ಮಾಡಲು ಕೊಡುವ. ಏನು ಹೇಳ್ತಾರೆ ನೋಡುವ. ವಾಹ್, ತುಂಬ ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದ್ದೆ. ಪುಂಡಿ ಮತ್ತು ಪೋರ್ಕ್ ಕರಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.